ಮಾಡಬೇಕಂತ ತೀರ್ಮಾನ ಮಾಡಿದ್ರು. 3 ದಿನಗಳ ಕಾಲ ಉಪವಾಸದಿಂದ ಕರ್ತನ ಸಮ್ಮುಖದಲ್ಲಿ ನಿಂತರು. ದೇವರಿಗೆ ಸ್ತೋತ್ರ. ಏನು ಪ್ರತಿಫಲ ಬಂತು ಗೊತ್ತಾ? ಯಾರಿಗೆ ಮರಣ ಶಿಕ್ಷೆ ಕೊಡ್ಬೇಕಂತ ತೀರ್ಮಾನ ಮಾಡಿದನೋ ಹಾಮಾನನೆನ್ನುವಂತ ಆ ವ್ಯಕ್ತಿ ಮೊರ್ದೆಕೈಗೆ ವಿರೋಧವಾಗಿ ಯೆಹೂದ್ಯರೆಲ್ಲರನ್ನ ನಾಶ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಮೊರ್ದೆಕೈ ಮತ್ತು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಿದ ನಂತರ ಬಂದ ಉತ್ತರ ಏನಂದ್ರೆ, ಆ ಹಾಮಾನನಿಗೆ ಗಲ್ಲು ಶಿಕ್ಷೆ ಬಂತು. ಹಲ್ಲೆಲೂಯಾ. ಶತ್ರುವಿಗೆ ಸೋಲಾಯಿತು, ಉಪವಾಸ ಮಾಡಿದವರಿಗೆ ಜಯ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಯೆಹೋಷಾಫಾಟನು ಕೂಡ ತನ್ನ ಎಲ್ಲಾ ಜನರೊಂದಿಗೆ ಸೇರಿ ಉಪವಾಸ ಪ್ರಾರ್ಥನೆ ಮಾಡೋಣ.